ಸಾಹುಕಾರ್ನ ಮುಂದೆ ಬಿಟ್ಟು ಆಟ ಆಡ್ತಿದ್ದಾರ ಯತ್ನಾಳ್. ಟೀಮ್ಮೇಟ್ಸ್ ಹೆಗಲ ಮೇಲೆ ಗುಂಡು, ಯತ್ನಾಳ್ ಸೇಫ್ ಗೇಮ್. ಇನ್ನು ದೆಹಲಿಗೆ ಮೂವರ ತಂಡವನ್ನ ಕಳಿಸಿದ್ದೇಕೆ ಶಾಸಕ ಯತ್ನಾಳ್. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಮತ್ತು ಎನ್ಆರ್ ಸಂತೋಷ್ ದೆಹಲಿಗೆ ಬಂದಿಳಿದ ಮೂವರು ಯತ್ನಾಳ್ ಟೀಮ್ ಸದಸ್ಯರು. नमस्कार सर. नमस्कार सर. ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಯತ್ನಾಳ್ ಖೇಲ್. ದೆಹಲಿಯಿಂದಲೇ ಆಟ ಚಾಲೂ ಮಾಡಿದ ಯತ್ನಾಳ್ ಅಂಡ್ ಟೀಮ್. ರಾಜ್ಯದಲ್ಲೇ ಕೂತು ಸಾಹುಕಾರ್ಗೆ ಕೀ ಕೊಡ್ತಿದ್ದಾರಾ ಯತ್ನಾಳ್. ಯತ್ನಾಳ್ ಸೂಚನೆಯಂತೆ ವರಿಷ್ಠರ ಭೇಟಿಗೆ ಸಾಹುಕಾರ್ ರಮೇಶ್ ಜಾರಕಿಹೊಳಿ ತಂತ್ರ. ಇನ್ನು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ಗೆ ಸಾಹುಕಾರ್ ಆಪ್ತ. ಹೀಗಾಗಿ ಸಿಎಂ ಫಡ್ನವೀಸ್ ಮೂಲಕವೇ ದಾಳ ಉರುಳಿಸೋ ತಂತ್ರಗಾರಿಕೆ. ಸಾಹುಕಾರ್ನ ಮುಂದೆ ಬಿಟ್ಟು ಆಟ ಆಡ್ತಿದ್ದಾರಾ ಯತ್ನಾಳ್. ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಚುನಾವಣೆ ನಡೆಸಲಿದ್ದಾರೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರನ್ನ ಮುಂದೆ ಬಿಟ್ಟು ಟೀಮ್ಮೇಟ್ಸ್ ಹೆಗಲ ಮೇಲೆ ಗುಂಡಿಟ್ಟು ಯತ್ನಾಳ್ ಮಾತ್ರ ಸೇಫ್ ಗೇಮ್ ಆಟ ಆಡ್ತಾ ಇದ್ದಾರಾ ಹೇಗೆ ಅಂತ. ದೆಹಲಿಗೆ ಮೂವರ ತಂಡವನ್ನ ಕಳಿಸಿದ್ದೇಕೆ ಶಾಸಕ ಯತ್ನಾಳ್ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ ಇಲ್ಲಿ. ಇನ್ನು ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಮತ್ತು ಎನ್ಆರ್ ಸಂತೋಷ್. ಈಗಾಗಲೇ ಅರವಿಂದ್ ಲಿಂಬಾವಳಿ ಅವರು ದೆಹಲಿ ತಲುಪಿದ್ದು. ಅರವಿಂದ್ ಲಿಂಬಾವಳಿ ಮೇಲೆ ಜೆ.ಪಿ. ನಡ್ಡಾ ಅವರು ಕೆರಳಿ ಕೆಂಡವಾಗಿದ್ರು. ಯಾಕೆ ಪದೇ ಪದೇ ದೆಹಲಿಗೆ ಬರ್ತಾ ಇದ್ದೀರಿ, ಕರ್ನಾಟಕದಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ಪಕ್ಷವನ್ನು ಡ್ಯಾಮೇಜ್ ಮಾಡ್ತಾ ಇದ್ದೀರಿ ಅನ್ನೋ ನಿಟ್ಟಿನಲ್ಲಿ ಜೆ.ಪಿ. ನಡ್ಡಾ ಕೆಂಡಾಮಂಡಲಗೊಂಡಿದ್ರು. ಇದರ ಮಧ್ಯೆ ಈಗ ಮತ್ತೆ ಯತ್ನಾಳ್ ಅಂಡ್ ಟೀಮ್ನಿಂದ 3 ಜನ ದೆಹಲಿಗೆ ತೆರಳಿದ್ದಾರೆ. ಹೈಕಮಾಂಡ್ ವರಿಷ್ಠರನ್ನ ಭೇಟಿಯಾಗಲು, ವಿಜೇಂದ್ರ ವಿರುದ್ಧದ ರಿಪೋರ್ಟ್ ನೀಡಲು ದೆಹಲಿ ವರಿಷ್ಠರನ್ನ ಭೇಟಿಯಾಗಲು ಹೋಗಿದ್ದಾರೆ. ಇನ್ನು ದೆಹಲಿಗೆ ಮೂವರ ತಂಡವನ್ನ ಕಳಿಸಿದ್ದೇಕೆ ಶಾಸಕ ಯತ್ನಾಳ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ದೆಹಲಿಗೆ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಮತ್ತು ಎನ್ಆರ್ ಸಂತೋಷ್ ತಲುಪಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಯತ್ನಾಳ್ ಖೇಲ್. ದೆಹಲಿಯಿಂದಲೇ ಆಟ ಚಾಲೂ ಮಾಡಿದ ಯತ್ನಾಳ್ ಅಂಡ್ ಟೀಮ್. ರಾಜ್ಯದಲ್ಲೇ ಕೂತು ಸಾಹುಕಾರ್ಗೆ ಕೀ ಕೊಡ್ತಾ ಇದ್ದಾರೆ ಯತ್ನಾಳ್. ಯತ್ನಾಳ್ ಸೂಚನೆಯಂತೆ ವರಿಷ್ಠರ ಭೇಟಿಗೆ ಸಾಹುಕಾರ್ ರಮೇಶ್ ಜಾರಕಿಹೊಳಿ ತಂತ್ರಗಾರಿಕೆ. ಇನ್ನು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ಗೆ ಸಾಹುಕಾರ್ ತುಂಬಾನೇ ಆಪ್ತ, ಕ್ಲೋಸ್ ಫ್ರೆಂಡ್ಸ್ ಇಬ್ರು. ಸಿಎಂ ಫಡ್ನವೀಸ್ ಮೂಲಕವೇ ಈಗ ದಾಳ ಉರುಳಿಸಲಿರೋ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರಾ ಯತ್ನಾಳ್. ದೆಹಲಿಗೆ ಮೂವರ ತಂಡವನ್ನ ಕಳಿಸಿದ್ದೇಕೆ ಶಾಸಕ ಯತ್ನಾಳ್ ಅನ್ನೋ ಪ್ರಶ್ನೆ ಕೂಡ ಹುಟ್ಟುತ್ತಾ ಇದ್ದು, ಸಾಹುಕಾರ್ನ ಮುಂದೆ ಬಿಟ್ಟು ಇವರು ಮಾತ್ರ ಸೇಫ್ ಗೇಮ್ ಆಡ್ತಾ ಇದ್ದಾರೆ ಯಾಕೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಯತ್ನಾಳ್ ಖೇಲ್. ಯತ್ನಾಳ್ ಸೂಚನೆಯಂತೆ ವರಿಷ್ಠರ ಭೇಟಿಗೆ ಸಾಹುಕಾರ್ ತಂತ್ರ.